ಪ್ರಿಯ ವೀಕ್ಷಕರೇ, ಇನ್ನೇನು ಮತದಾನ ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಾದ ನಾವು ಪ್ರತಿಯೊಬ್ಬರು ಮತದಾನದ ಹಕ್ಕನ್ನು ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋದನ್ನು ಏನು ಈಗಾಗಲೇ ಜಾಗೃತಿ ಮತದಾರರ ವೇದಿಕೆಯಿಂದ ಮತದಾರರ ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಹಿ ಸಂಗ್ರಹ ಅಭಿಯಾನಕ್ಕೆ ನಮ್ಮ ಹರಿಹರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳಾದಂಥ ಉದಯ್ ವಿ ಕುಂಬಾರ್ ಅವರಿದ್ದಾರೆ. ಈ ಮತದಾನ ಜಾಗೃತಿ ಬಗ್ಗೆ ಅವರೊಂದಿಗೆ ನಾವು ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ. ಸರ್, ನಮಸ್ತೆ ಸರ್. ಮತದಾರ ಜಾಗೃತ ವೇದಿಕೆ ಹರಿಹರಿಯವರು ಹಮ್ಮಿಕೊಂಡಂಥ ಮತದಾರ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ. ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕು ಆಡಳಿತ ಪರವಾಗಿ ಈ ಕಾರ್ಯಕ್ರಮ ಅಂದ್ಕೊಂಡಂಥ ಜಾಗೃತ ಮತದಾರ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆಲ್ಲರಿಗೂ ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಎಲ್ಲ ಮತದಾರರು ಮತದಾನ ಒಂದು ಆದ್ಯ ಕರ್ತವ್ಯ. ಅಮೂಲ್ಯವಾದಂಥ ಮತವನ್ನು ದಿನಾಂಕ 10/5/2023 ತಾವು ತಮ್ಮ ಮತವನ್ನು ಚಲಾಯಿಸಿ ಮಾಡಬೇಕು. ಯಾರೂ ಮತದಾನದಿಂದ ವಂಚನೆ ಆಗಬಾರ್ದು ಅಂತ ನಮ್ಮ ವಿನಂತಿ. ದಯವಿಟ್ಟು ಎಲ್ಲರೂ ಮತದಾನ ಕೇಂದ್ರಕ್ಕೆ ಹೋಗಿ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಬೇಕಂತಿಕೊಂಡು ಈ ವೇದಿಕೆ ಮುಖಾಂತರ ನಾನು ವಿನಿಸ್ಕೊಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಸಹಾಯಕ ಚುನಾವಣಾ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಆದಂಥ ಪೃಥ್ವಿ ಸಾನಿಕಮ್ ಇದ್ದಾರೆ. ಸರ್, ಹೇಳಿ ಸರ್, ಈ ಮತದಾನ ಜಾಗೃತಿ ಬಗ್ಗೆ, ಮತದಾರರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಜಾಗೃತಿ ಮತದಾರ ವೇದಿಕೆ ಅಡಿಯಲ್ಲಿ ಇವತ್ತೇನು ಹಮ್ಮಿಕೊಂಡಿದ್ದಾರೆ ಈ ಮತದಾನದ ಹಕ್ಕನ್ನು ಮೇ 10ರಂದು ಎಲ್ಲರೂ ಬಂದು ಮತದಾನ ಮಾಡಬೇಕು ಅಂತ ಈ ಜಾಗೃತಿ ವೇದಿಕೆಯಿಂದ ಆಗಿದೆ ಇದು. ಅದೇ ರೀತಿ ಎಲ್ಲ ಮತದಾರರು ತಮ್ಮ ಮತದಾನ ಹಕ್ಕನ್ನು ನಿಷ್ಠೆಯಿಂದ ದೇಶದ ಉದ್ಧಾರಕ್ಕಾಗಿ ಮತ ಚಲಾಯಿಸಬೇಕಾಗಿ, ತಮ್ಮ ಉದ್ಧಾರಕ್ಕಾಗಿ ಮತ ಚಲಾಯಿಸಬೇಕಾಗಿ ಮೇ 10ರಂದು ಕೇಳ್ಕೊಳ್ತೀವಿ. ಓಕೆ, ಧನ್ಯವಾದಗಳು. ಮತದಾರರ ವೇದಿಕೆ ಧರಣೇಂದ್ರ ಅವರು ಈ ಒಂದು ಮತದಾನದ ಬಗ್ಗೆ, ಜಾಗೃತಿ ಬಗ್ಗೆ, ಮತದಾರರಲ್ಲಿ ಏನು ಮತದಾನ ಹಕ್ಕು ನಾವು ಯಾಕೆ ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾರೆ. ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೇವೆ. ಮತದಾನ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ. ಆ ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಿಸಬೇಕಾದಂಥ ಒಂದು ಅನಿವಾರ್ಯತೆ ಹಾಗೂ ಹಕ್ಕು ಮತ್ತು ಕರ್ತವ್ಯನೂ ಹೌದು. ಮತದಾನ ನಮ್ಮ ಹಕ್ಕು ಹೌದು, ನಮಗೆ ಕರ್ತವ್ಯನೂ ಹೌದು. ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಲಿಕ್ಕೆ ನಮಗೆ ಮೇ 10ನೇ ತಾರೀಕು ಕರ್ನಾಟಕ ವಿಧಾನಸಭೆ ಕಳಿಸ್ಲಿಕ್ಕೆ ನಮಗೆ ಮೇ 10ನೇ ತಾರೀಕು ನಿಗದಿಯಾಗಿದೆ. ನಾವೆಲ್ಲರೂ ಸೇರಿ ನಮ್ಮ ಮತವನ್ನು ಚಲಾಯಿಸೋಣ. ಹಾಗೆ ನಮ್ಮ ಅಕ್ಕಪಕ್ಕ ಇರತಕ್ಕಂಥ ಯಾರೇ ತಮ್ಮ ಮತವನ್ನು ಚಲಾಯಿಸದೇ ಇದ್ದರೆ ನಾವು ಅವರಿಗೆ ಪ್ರೇರಣೆಯನ್ನು ನೀಡಿ ಪ್ರತಿಯೊಬ್ಬರೂ ಈ ಮತವನ್ನು ನೀಡಬೇಕು, ತಮ್ಮ ಮತವನ್ನು ಸೂಕ್ತ ವ್ಯಕ್ತಿಗೆ ನೀಡಬೇಕು ಅಂಥೇಳಿ ಮತ್ತೊಮ್ಮೆ ಈ ಜಾಗೃತ ಮತದಾರ ವೇದಿಕೆ ಹರಿಹರ ವತಿಯಿಂದ ತಮ್ಮಲ್ಲೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಮತದಾರರ ಜಾಗೃತಿ ವೇದಿಕೆ ಹರಿಹರದ ವತಿಯಿಂದ ಇವತ್ತು ಸಹಿ ಸಂಗ್ರಹ ಅಭಿಯಾನವನ್ನು ಪಾಲ್ಗೊಂಡಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಮತ ಚಲಾವಣೆ ಮಾಡ್ತಕ್ಕಂಥದ್ದು. 100% ಮತದಾನ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತಿನ ದಿನ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಮನೆಗೂ ಕೂಡ ಮತದಾರರ ಜಾಗೃತಿ ವೇದಿಕೆ ಮೂಲಕ ಕಡ್ಡಾಯ ಮತದಾನದ ಬಗ್ಗೆ ಇಡೀ ಹರಿಹರ ಮತ್ತು ಹರಿಹರ ತಾಲೂಕಿನಾದ್ಯಂತ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಈ ವೇದಿಕೆ ಮುಖಾಂತರ ಆಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ನಮ್ಮ ಅತ್ಯಮೂಲ್ಯವಾದ ಮತವನ್ನು ಈ ರಾಷ್ಟ್ರದ ಹಿತಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ಅತ್ಯಂತ ಯಶಸ್ವಿ ಮತದಾನ ಈ ವರ್ಷ ಆಗಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮೆಲ್ಲರ ಮುಂದೆ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾರೆ. 10ನೇ ತಾರೀಕು ಮತದಾನ ಕೇಂದ್ರಕ್ಕೆ ಹೋಗಿ ಎಲ್ಲರೂ ಕಡ್ಡಾಯ ಮತದಾನ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಬರೋ ಮೇ 10ಕ್ಕೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಆದ್ಯ ಕರ್ತವ್ಯವಾಗಿಂತ ಮತದಾನವನ್ನು ಎಲ್ಲರೂ ನಿಭಾಯಿಸಬೇಕಂತ ಕೇಳ್ಕೊಳ್ತೀವಿ. ಮೇ 10ನೇ ತಾರೀಕು, ಮುಂದಿನ ತಿಂಗಳು 10ನೇ ತಾರೀಕು ಮತದಾನ ಎಲ್ಲರೂ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಮತದಾನ ಮಾಡ್ಕೋಬೇಡಿ. ಮೇ 10ರಂದು ಎಲ್ಲರೂ ಪ್ರತಿಯೊಬ್ಬರು ಮತಗಟ್ಟೆಗೆ ತೆರಳಿ ಮತದಾನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತದಾನ ಮಾಡಿ 10ನೇ ತಾರೀಕು ಮತದಾನ ಮಾಡಿ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿ ದೇಶ ಕಾಯಕ, ದೇಶದ ಸುಭದ್ರೆಗೆ ಒಳ್ಳೆಯ ಒಂದು ಗೌರವ ಕೊಡ್ರಿ ಅಂತಂದೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲರೂ ಮತದಾನ ಕಡ್ಡಾಯವಾಗಿ ಮಾಡಿರಿ. 100% ಮತದಾನ ಆಗಬೇಕು. ಆಮೇಲೆ ನೋಟಾ ಅಂತ ಒತ್ತುತ್ತಾರೆ, ನೋಟಾ ಒತ್ತಿ ಓಟನ್ನು ವೇಸ್ಟ್ ಮಾಡಬೇಡ್ರಿ. ಖಂಡಿತ ಎಲ್ಲರೂ ಸಕ್ಸಸ್ ಆಗಿರೋ ಓಟನ್ನು ಹಾಕಿ ಮತದಾನ ಮಾಡಿ ಈ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಯಶಸ್ವಿಯಾಗಿ ಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತದಾನ ಮಾಡಿ ದೇಶ ಕಾಪಾಡಿ. ಹೆಂಡ ಆಮಿಷಕ್ಕೆ ಒಳಗಾಗದೆ ಎಲ್ಲರೂ ಮತದಾನ ಮಾಡಿ, ಕಡ್ಡಾಯವಾಗಿ ಮತದಾನ ಮಾಡಿ. ಮೇ 10ರಂದು ಕಡ್ಡಾಯವಾಗಿ ಮತದಾನ ಮಾಡಿ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿ. ಹರಿಹರದ ನಗರದ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮತದಾನ ಶ್ರೇಷ್ಠ ದಾನ. ತಾವೆಲ್ಲರೂ ಮತದಾನ ಮಾಡಿ ದೇಶವನ್ನು ಉದ್ಧಾರ ಮಾಡಿ. ವೀಕ್ಷಕರೇ,
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಾದ ನಾವು ಮೇ 10ಕ್ಕೆ ಪ್ರತಿ ಮತ ಕೇಂದ್ರ ಗಟ್ಟೆಗೆ ಹೋಗಿ ಮತದಾನ ಮಾಡಿ. ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ ಅಂತಂದು ಹೇಳ್ತೀವಿ. ಮತದಾನದ ಹಕ್ಕು ಒಂದು ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾವು ವಿಧಾನಸಭೆಗೆ ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿ ಉತ್ತಮವಾಗಿರಬೇಕು, ಪಾರದರ್ಶಕ ಆಡಳಿತ ನೀಡಬೇಕಂದ್ರೆ ನಾವು ಮೇ 10ಕ್ಕೆ ಕಡ್ಡಾಯವಾಗಿ ಎಲ್ಲರೂ ಮತಕೇಂದ್ರಕ್ಕೆ ಹೋಗಿ ಮತದಾನ ಮಾಡಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.